ಸಾರ್ವಜನಿಕರು ಉಪಯೋಗಿಸುವ ವಸ್ತುಗಳಿಗೆ ಕೆಮಿಕಲ್ ಸಿಂಪಡಿಸಿ ವ್ಯಾಪಾರ ಮಾಡುವುದು ಅಕ್ಷರಶಃ ಅಪರಾಧವಾಗಿರುತ್ತದೆ. ಸಿಂಹಧ್ವನಿ ಎಂದೇ ಹೆಸರಾಗಿರುವ ಹೋರಾಟಗಾರರು ಇಂದು ರಾಜ್ಯದಲ್ಲಿ ಕಲಬೆರಕೆ ಹಾಗೂ ಕೆಮಿಕಲ್ ಪೌಡರ್ ಬಳಕೆಯ ವಿರುದ್ಧ ಗಂಭೀರ ಧ್ವನಿ ಎತ್ತಿ ಮನದೊಂದು ಸಾರ್ವಜನಿಕರು ಉಪಯೋಗಿಸುವ ವಸ್ತುಗಳಿಗೆ ಕೆಮಿಕಲ್ ಸಿಂಪಡಿಸಿ ವ್ಯಾಪಾರ ಮಾಡುವುದು ಅಕ್ಷರಶಃ ಅಪರಾಧ. ಇದು ಕೇವಲ ಕಾನೂನು ವಿರೋಧಿ ಮಾತ್ರವಲ್ಲ, ಮಾನವೀಯತೆಗೆ ವಿರೋಧವಾದ ಕೃತ್ಯವೂ ಹೌದು. ಲಾಭದಸೆಯಿಂದ ಜನರ ಆರೋಗ್ಯದ ಜೊತೆ ಆಟ ಆಡುವುದು ಯಾವತ್ತಿಗೂ ಸಹಿಸಿಕೊಳ್ಳಲಾಗುವುದಿಲ್ಲ ಎಂದು ಹೋರಾಟಗಾರರು ಎಚ್ಚರಿಸಿದರು. ವಿಷಪೂರಿತ ಕಲಬೆರಕೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಂಧುಗಳೇ, ಪಾಪಿಗಳು ಈ ಲೋಕದಲ್ಲಿದ್ದಾರೆ. ವಿನಾಶಕಾಲ ವಿಪರೀತ ಬುದ್ಧಿ ಏನಪ್ಪಾ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲದರಲ್ಲೂ ಬೆರಕೆ ಮಾಡ್ತಾ ಇದ್ದೀರಿ. ಬೆರಕೆಯಾಗಿ ಆದಷ್ಟು ಬೇಗ ಸರ್ವನಾಶ ಆಗೋಗ್ತೀರಿ ಅಂತ ಹೇಳ್ಬಿಟ್ಟು ನೋಡಿ, ಗಣೇಶ ಸ್ವಾಮಿಗೆ ಪೂಜೆ ಮಾಡೋಕೆ ಬಂದಿದ್ದೀನಿ. ತೋರ್ಸಪ್ಪ. ಶಾಪ ಹಾಕ್ತಾ ಇದ್ದೀನಿ. ಯಾರಿಗಪ್ಪ ಅಂದ್ರೆ, ಈ ವಸ್ತುಗಳು ತಯಾರು ಮಾಡ್ತಾ ಇದ್ದೀರಿ, ಮಕ್ಕಳು, ವೃದ್ಧರು, ರೋಗಿಷ್ಠರು, ದೇವರಿಗೆ ಕೊಡೋ ಹಾಲಲ್ಲಿ ಕಲಬೆರಕೆ ಮಾಡ್ತೀರಿ, ತುಪ್ಪದಲ್ಲಿ ಕಲಬೆರಕೆ, ಬೆಣ್ಣೆಯಲ್ಲಿ ಕಲಬೆರಕೆ, ಜೀವನನೇ ಕಲಬೆರಕೆ, ಜೇನು ತುಪ್ಪದಲ್ಲಿ ಕಲಬೆರಕೆ ಆಗಿ ಈಗ ಏನಪ್ಪ ಆಗಿದೆ ಅಂದ್ರೆ ನೋಡಿ, ಅರಿಶಿನ ಪುಡಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ತಂದಿದ್ದಾನೆ. ಇದು ಅರಿಶಿನ ಪುಡಿನೇ ಅಲ್ಲ, ಇದು ಗೋಡೆಗೆ ಬಲಿತಾ ಇದ್ರು ಗೋಪಿ ಪೌಡರ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇವ್ರು ಮುಂಡ ಮೋಸ್ಕೊಂಡು ಹೋಗ್ಲಿ, ಕೆಟ್ಟ ಮಾತು ಬರ್ತಾ ಇದೆ. ಇಲ್ಲಿ ನೋಡಿದ್ರಲ್ಲ, ಇದು ನೋಡಿ ಕಲಬೆರಕೆ. ಅರಿಶಿನ ಪುಡಿ ಅಂತ ದೇವ್ರಿಗೆ ಹಚ್ಚೋದಕ್ಕೆ ಕೊಟ್ಟಿದ್ದಾನೆ. ಇದು ಅರಿಶಿನ ಪುಡಿನೇ ಅಲ್ಲ, ಯಾವುದೋ ಗೋಡೆಗೆ ಹಾಕೋ ಬಣ್ಣದ ಪುಡಿ ಇಟ್ಟಿದ್ದಾನೆ. ಅದ್ರ ಜೊತೆಗೆ ನೋಡಿ ಕುಂಕುಮ ತಂದಿದ್ದಾನೆ. ಈ ಕುಂಕುಮದಲ್ಲಿ ನೋಡಿ, ಇದು ಕುಂಕುಮನೇ ಅಲ್ಲ, ಇದನ್ನು ಒಂದು ಯಾವುದೋ ಕೆಂಪು ಬಣ್ಣದ ಮಿಶ್ರಿತವಾಗಿ ಮೈದಾ ಆಗೋ ಗೋಧಿ ಹಿಟ್ಟಿಗೆ ಹಾಕ್ಬಿಟ್ಟು ಕೊಟ್ಟಿದ್ದಾನೆ. ಇವರಿಗೆಲ್ಲ ಆದಷ್ಟು ಬೇಗ ದೇವರು ಏನು ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಯಾರ್ಯಾರು ಕಲಬೆರಕೆ ಬರ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಆ ಕಲಬೆರಕೆ ಅವರಿಗೆಲ್ಲಾನು ಈ ದಿನ ಶಾಪ ಆಗ್ತಾ ಇದ್ದೇನೆ. ಆಂಜನೇಯ ಸ್ವಾಮಿ ಹಾಗೂ ವಿಘ್ನೇಶ್ವರ ಸಂತ ಸರ್ವನಾಶ ಆಗೋಗ್ತೀರಿ. ನಾವು ಏನು ಗೂಟ ಹೊಡ್ಕೊಂಡು ಇರೋದಕ್ಕೆ ಬಂದಿಲ್ಲ, ಏನೋ 2 ದಿವಸ ಜೀವನ ಮಾಡ್ಕೊಂಡು ಹೋಗೋಕ್ ಬಂದಿದ್ದೀವಿ. ಅದರಲ್ಲಿ ಅಡ್ಡದಾರಿಗಳೇ ಇದ್ದು ಎಲ್ಲರೂ ಮಾನವರೆಲ್ಲಾನು 90 ಭಾಗ ಅಡ್ಡದಾರಿಗಳೇ ಇದ್ದುದು. ಅಡ್ಡದಾರಿಯಿಂದ ಜೀವನ ಮಾಡ್ತಾ ಇದ್ದೀರಿ, ಸರ್ವನಾಶ ಆಗೋಗ್ತಾ ಇದ್ದಾರೆ, ಸರ್ವನಾಶ ಆಗೋಗ್ತೀರಿ. ಇದ್ದಿದ್ರಲ್ಲಿ ನಿಯತ್ತಾಗಿ ಬದುಕಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಬಣ್ಣ ನೋಡಿ, ಇದು ಮೈಗೆ ದೇವರಿಗೆ ಸೇರಿದ್ರೆ ಎಷ್ಟೊಂದು ರಾಸಾಯನಿಕ ತುಂಬಿಕೊಂಡಿದೆ. ದೇವರಿಗೆ ಕೊಡುವ ವಸ್ತುಗಳಲ್ಲಿ ನೀವು ಕಲಬೆರಕೆ ಬರ್ತೀವ್ರಲ್ಲ, ನೀವು ಮಾನವರೆಲ್ಲ ತಿಪ್ಪೆ ಕೊರೆಯುವ ಪ್ರಾಣಿಗಳಿಗೆ ಜನ್ಮ ಕೊಟ್ಟಿರ್ಬೋದು ನಿಮ್ಮನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇವ್ರು ಯಾರ್ಯಾರು ಕಲಬೆರಕೆ ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಎಲ್ಲಾ ವಸ್ತುಗಳಲ್ಲಿ ಕಲಬೆರಕೆ ಮಾಡ್ಕೊಂಡು ಹಾಳಾಗೋಗ್ಲಿ. ದೇವರು, ಮಕ್ಕಳು, ಮುದುಕರು ತಿನ್ನುವಂತ ಹಾಲು, ಮೊಸರು, ತುಪ್ಪದ ಜೊತೆ ಕಲಬೆರಕೆಗೆ ದೇವ್ರಿಗೆ ಹಚ್ಚುವ ಅರಿಶಿನ ಕುಂಕುಮನು ಕಲಬೆರಕೆ ಆಗಿದೆ ಅಂದ್ರೆ ವಿನಾಶಕಾಲ ವಿಪರೀತ ಬುದ್ಧಿ, ಸರ್ವನಾಶ ಆಗೋಕೆ ಇವರೆಲ್ಲ ಉನ್ನಾರ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಧಿಕ್ಕಾರ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾವು ಶಾಶ್ವತ ಅಲ್ಲ, ಇರೋಷ್ಟು ದಿವಸ ಒಂದು 70 ಭಾಗ ಆದ್ರೂ ನಿಯತ್ತಾಗಿ ಬದುಕೋಣ, 30 ಭಾಗ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಮನನೊಂದು ಶಾಪ ಆಗ್ತಾ ಇದ್ದೀನಿ. ದಯವಿಟ್ಟು ಯಾರು ಈ ದೇವರ ವಸ್ತುಗಳಿಗೆ ಮತ್ತು ಮನುಷ್ಯರು ಉಪಯೋಗಿಸುವ ವಸ್ತುಗಳಿಗೆಲ್ಲ ಕಲಬೆರಕೆ ಮಾಡ್ತಾ ಇದ್ರೆ ಅವರಿಗೆಲ್ಲ ವಿಘ್ನೇಶ್ವರ ಮತ್ತು ಆಂಜನೇಯ ಸ್ವಾಮಿ ಆದಷ್ಟು ಬೇಗ ಒತ್ಕೊಂಡೋಗಿ ಇವರನ್ನೆಲ್ಲಗನೂ ಬರಬಾರದ ರೋಗ ಬಂದು, ಬರಬಾರದ ಕಾಯಿಲೆ ಬಂದು, ಬರಬಾರದ ಹಿಂಸೆ ಬಂದು ಇವರೆಲ್ಲ ಕಲಬೆರಕೆ ಆಗಿ ಸಾಯ್ಲಿ ಅಂತ ಹೇಳ್ಬಿಟ್ಟು ನಾನು ಮನನೊಂದು ಶಾಪ ಆಗ್ತಾ ಇದ್ದೀನಿ. ಇವ್ರಿಗೆಲ್ರಿಗೂ ಯಾರ್ಯಾರು ಈ ವಸ್ತುಗಳನ್ನು ಕಲಬೆರಕೆ ಮಾಡಿದ್ದೀರಿ, ಇದಕ್ಕೆ ಯಾರು ಹರ್ಸಿದ್ದೀರಿ ನೋಡಿ, ಇದು ಶಾಪ ಆಗ್ತಾ ಇದ್ದೀನಿ. ಅವರೆಲ್ಲ ಈ ತರ ಕಲಬೆರಕೆ ಆಗ್ಲಿ, ಸರ್ವನಾಶ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಸರ್ವನಾಶ ಆಗಿ ದೇವರ ವಸ್ತುಗಳಿಗೆ ಯಾರ್ಯಾರು ಕಲಬೆರಕೆ ಮಾಡ್ತೀರಿ ಅವರೆಲ್ಲ ಕಟ್ಟಿಟ್ಟ ಬುತ್ತಿಯಾಗಿ ಸರ್ವನಾಶ ಆಗ್ತೀರಾ. ನಮಸ್ತೆ. ಜೈ ವಿಘ್ನೇಶ್ವರ, ಜೈ ಹನುಮಾನ್. ಯಾರು ಅನ್ಯತಾ ಭಾವಿಸಬೇಡಿ. ಮನನೊಂದು ನಾನು ಶಾಪ ಆಗ್ತಾ ಇದ್ದೀನಿ ಇವರಿಗೆಲ್ಲ ಕಲಬೆರಕೆಗಳಿಗೆ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ.